ಕಾಲ್ತುಳಿತ ಪ್ರಕರಣವನ್ನ ಇನ್ನಷ್ಟು ದಿನಗಳ ಕಾಲ ಜೀವಂತವಾಗಿಟ್ಟು ಸರ್ಕಾರಕ್ಕೆ ಮುಜುಗರವನ್ನ ತರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೊಮ್ಮೆ ಹೋರಾಟವನ್ನ ಶುರು ಮಾಡಿರುವಂತದ್ದು ಕೈ ಕಮಲ ವಾಕ್ಸಮರಕ್ಕೂ ಕೂಡ ಇದು ಕಾರಣವಾಗಿದೆ. ಸಿಎಂ ಡಿಸಿಎಂ ಗೃಹ ಸಚಿವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಬಿಜೆಪಿಯವರು. ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಪ್ರಮುಖ ನಾಯಕರೆಲ್ಲರೂ ಸೇರಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮೂವರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಸಿದ್ದರಾಮಯ್ಯನವರು, A2 DCM ಆಗಿರುವಂತವರು ಮತ್ತೆ A3 ಗೃಹ ಸಚಿವರು ಅಂತ ಹೇಳ್ತಾ ಅವರು ರಾಜೀನಾಮೆ ಕೊಡ್ಲೇಬೇಕು, ರಾಜೀನಾಮೆ ಕೊಡೋವರೆಗೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಳೆ ಪ್ರಕರಣಗಳನ್ನ ಉಲ್ಲೇಖಿಸ್ತಾ ಇದೆ ಕಾಂಗ್ರೆಸ್. ಹಾಗಾದ್ರೆ ಅವರೆಲ್ಲ ರಾಜೀನಾಮೆ ಕೊಟ್ರ? ಈ ಹಿಂದೆ ಎಲ್ಲ ಬಿಜೆಪಿ ಆಡಳಿತದಲ್ಲಿರುವಂತ ಒಂದು ರಾಜ್ಯಗಳಲ್ಲಿ ಏನೇನೆಲ್ಲ ಆಯ್ತು, ಅವ್ರು ರಾಜೀನಾಮೆ ಕೊಟ್ರ ಅನ್ನುವಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬಿಜೆಪಿ ಪ್ರತಿ ಆರೋಪಕ್ಕೆ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಡ್ತಾ ಇದೆ. IPS ಅಧಿಕಾರಿಗಳ ಸಸ್ಪೆಂಡ್ ಸಮರ ಬೇರೆ ಮತ್ತು ಒಂದ್ ಕಡೆ ಶುರುವಾಗಿರುವಂಥದ್ದು. ಬಿಕಾಸ್ ಇಲ್ಲಿ ಯಾವುದೇ ರೀಸನ್ಸ್ ಇಲ್ಲದೆ ಒಂದೇ ಸಲ 3 IPS ಆಫೀಸರ್ಸ್ಗಳನ್ನ ಅಮಾನತು ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ? ಯಾವ ರೀಸನ್ ಇಟ್ಕೊಂಡು ನೀವು ಅಮಾನತು ಮಾಡಿದ್ರಿ? ಆ ಅಮಾನತು ಮಾಡುವಂತ ಅಧಿಕಾರ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ನೀವು ಅದನ್ನ ಅಂದ್ರೆ ಅಲ್ಲಿ ಶಿಫಾರಸನ್ನ ಮಾಡಬಹುದು, ನಿಮಗೆ ನೇಮಕ ಮಾಡ್ಕೊಳ್ಳಿಕ್ ಮಾತ್ರ ಹಕ್ಕಿದೆ, ಬಿಟ್ರೆ ಅಮಾನತು ಮಾಡುವಂತ ಹಕ್ಕಿಲ್ಲ. ಹೇಗೆ ಅಮಾನತು ಮಾಡಿದ್ರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಅಕಸ್ಮಾತ್ ಆ ಅಮಾನತು ರದ್ದಾದ್ರೆ ರಾಜ್ಯ ಸರ್ಕಾರಕ್ಕೆ ಅವಮಾನ ಆಗುವಂತ ಸಾಧ್ಯತೆ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದ್ರು ಒಮ್ಮೆ ನೋಡೋಣ. ನೀವು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವರೆಲ್ಲ ಫೋಟೋ ತೆಗೆಸ್ಕೊಳಕ್ ಹೋಗಿದ್ದು, ನಿಮ್ ಫೋಟೋ ತೆಗೆಸ್ಕೊಳಕ್ಕೆ ಇವರೆಲ್ಲ ಸತ್ತಿದ್ದು. ನೀವು ಫೋಟೋ ಶೂಟ್ ಇರ್ಲಿಲ್ಲ ಅಂದ್ರೆ ಯಾರು ಸಾಯ್ತಾನೆ ಇರ್ಲಿಲ್ಲ. ಗೇಟ್ಗಳೆಲ್ಲ 12 ಓಪನ್ ಆಗಿರೋದು. ಸರಿಯಾದ ಸಮಯಕ್ಕೆ ಮೆಸೇಜ್ ನೀವೇನ್ ಹೇಳಿದ್ರಿ, ಈ ಫೋಟೋ ಶೂಟ್ ಮುಗಿಯೋವರೆಗೂ ಯಾರನ್ನು ಒಳಗಡೆ ಬಿಡಬೇಡಿ ಅಂದ್ರು. ಅದೇ ಅನಾಹುತಕ್ಕೆ ಕಾರಣ. ಮೊದಲು ಹೇಳಿದ್ರೆ 10, ನಿಮ್ಗೇನು ಮಾನ ಮರ್ಯಾದೆ ಇಲ್ಲ. 10 ಲಕ್ಷ ರೂಪಾಯಿ ಅಂದ್ರಿ, ಜನ ನಾವೆಲ್ಲ ಉಗಿದ ಮೇಲೆ 25 ಅಂದ್ರಿ. ಏನಿದು ನಿಮ್ಮ ಆಟ? ಇದು ಈ ಆಟಕ್ಕೆ ಕೊನೆ ಆಗ್ಬೇಕು. ನೀವು ಮಾಡಿರ್ತಕ್ಕಂಥದ್ದು ಸ್ವಯಂಕೃತ ಅಪರಾಧ, ಅದರಿಂದಾಗಿ ತಲದಂಡ ನಿಮ್ಮಿಬ್ಬರದು ಆಗ್ಲೇಬೇಕು. ಮೊನ್ನೆ ಸತ್ರಲ್ಲ 242 ಜನ, ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು? ಆಮೇಲೆ ಗೋಧ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರಲ್ಲ, ಅದ್ಯಾರಕ್ಕೆ ಕೊಡಬೇಕು ಜವಾಬ್ದಾರಿ? ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್? ಈಗ ಕಾಲ್ ತುಳಿತದಲ್ಲಿ ಸತ್ತದ್ದಲ್ವಾ ಕುಂಭಮೇಳದಲ್ಲಿ, ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾದ್ರು ಕೇಳಿದ್ರ? ಎಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ಕೊಳ್ಳಿ. ಅವ್ರಿರೋದೇ ಈ ಒಂದು ಎಣದ ಮೇಲೆ ರಾಜಕಾರಣ ಮಾಡಕ್ಕೆ. ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ, ಬೇಕಾದಷ್ಟು ಬೇರೆ ಎಲ್ಲ ಸ್ಟ್ಯಾಂಪೇಡ್ಗಳೆಲ್ಲ ನಡೀತಾ ಇದೆ. ಈಗ ನಾನು ನಿನ್ನೆ ಅಹಮದಾಬಾದ್ಗೆ ಹೋಗಿದ್ದೆ, ನಾನು ಏನಾರು ಮಾತಾಡೋದ್ನ? ಕ್ಯಾನ್ ಐ ಬ್ಲೇಮ್ ದಿ ಸೆಂಟ್ರಲ್ ಗವರ್ಮೆಂಟ್ ಫಾರ್ ಇಟ್? ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂತ UPಲಿ ಸುಮಾರು 100 ಜನ ಸತ್ತೋಗ್ಬಿಟ್ರಲ್ಲ, ಕುಂಭಮೇಳ. ಅದಕ್ಕೆಲ್ಲ ಯಾರು ಅದಕ್ಕೆ ಹೊಣೆ? ಮಧು, ಇಲ್ಲಿ ಈ ಒಂದು ವಿಷಯವನ್ನ ಸಾಕಷ್ಟು ದಿನಗಳ ಕಾಲ ಜೀವಂತವಾಗಿಡಬೇಕು ಅನ್ನುವಂಥ ಪ್ರಯತ್ನದ ಸಂದರ್ಭದಲ್ಲಿ ಅಹಮದಾಬಾದಲ್ಲಿ ವಿಮಾನ ದುರಂತ ಆಯಿತು, ಜಾತಿ ಗಣತಿ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿದ್ರು. ಬಟ್ ಈಗ ಕೇಂದ್ರ ಸರ್ಕಾರದ ಮುಖಾಂತರನೂ ಕೂಡ ಒಂದು ಕಡೆಯಿಂದ ಮುಜುಗರ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಇದು ಎಷ್ಟು ಮಟ್ಟಿಗೆ ಸರ್ಕಾರಕ್ಕೆ ಒಂದು ಡ್ಯಾಮೇಜ್ ಆಗ್ಬೋದು? ಮುಜುಗರ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನೂನಲ್ಲಿ ಪ್ರಾವಿಷನ್ ಇರೋದ್ರಿಂದ ನೀವು ಅಮಾನತನ್ನ ಇನಿಷಿಯೇಟ್ ಮಾಡ್ತೀರಾ, ಅದು ಕೇಂದ್ರ ಸರ್ಕಾರ, ಕೇಂದ್ರ ಗೃಹ ಇಲಾಖೆಯಿಂದ ಮತ್ತೆ ಸೆಂಟ್ರಲ್ ಸರ್ವಿಸಸ್ ಆಗಿರೋದ್ರಿಂದ ನೀವು ಅದನ್ನ ಮಾನ್ಯೀಕರಣ ಆದಮೇಲೆ ಮಾತ್ರ ಅದು ಅಮಾನತಾಗುತ್ತೆ ಅಂತ. ಸೊ ಅದಕ್ಕೊಂದು 19 ದಿನನೋ 15 ದಿನ ಇಷ್ಟರೊಳಗಡೆ ಒಂದು 15 ದಿನದೊಳಗಡೆ ಒಂದು ರಿಪೋರ್ಟ್ ಅನ್ನ ಕೊಡಿ. ಅದು ಜಸ್ಟಿಫೈಯಬಲ್ ಆಗಿದ್ರೆ, ನಿಮ್ಮ ಅಮಾನತಿಗೆ ಏನು ಜಸ್ಟಿಫಿಕೇಶನ್ ಇದ್ರೆ, ಕರೆಕ್ಟ್ ಆಗಿದ್ರೆ ಏನು ಲಾ ಪ್ರಕಾರ ಓಕೆ ಮಾರಣ ಅನ್ನೋ ಥರ ಇದ್ದೇ ಇರುತ್ತೆ. ಅದು ಯಾವುದೇ ರಾಜ್ಯದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ. ಇಲ್ಲಿ ಆಗಿರುವಂಥದ್ದು ಜಾಮೀನು ಸಿಕ್ಕಿರುವಂಥ ಒಂದು ಸಂದರ್ಭವನ್ನೇ ನೋಡಿ. ಅಂದರೆ RCB DNA ಅಧಿಕಾರಿಗಳಿಗೆ ಈಗ ಸಿದ್ದರಾಮಯ್ಯ ಅವರು ಲಾ ಮಾಡಿದ್ದಾರೆ, ಅವ್ರಿಗೆಲ್ಲ ಕಾನೂನು ಎಲ್ಲ ವಿಚಾರಗಳೆಲ್ಲ ಗೊತ್ತು. ಏಕಾಏಕಿ ಒಂದು ಪ್ರೆಸ್ ಮೀಟಲ್ಲಿ ಬಂಧಿಸಿ ಅಂತಂದಮೇಲೆ ಅದು ಯಾವ ಗ್ರೌಂಡ್ ಮೇಲೆ ಮುಂದೆ ಕಾನೂನು ಏನು ಸಮರ ಆಗುತ್ತೆ, ಅದಾದ್ಮೇಲೆ ಈಸಿಯಾಗಿ ಬೇಲ್ ಸಿಗಲ್ವ, ಅವೆಲ್ಲ ಗೊತ್ತಿರಲ್ವ. ಸೊ ಅದು ಗೊತ್ತಿದ್ದೆ. ಸೊ ಈ ಅಮಾನತನ್ನು ಕೂಡ ಆ ಕ್ಷಣಕ್ಕೆ ಅವರ ಮೇಲಿದ್ದಂಥ ಆಕ್ರೋಶವನ್ನು ಪಕ್ಕಕ್ಕೆ ಬದಿಗೆ ಸರಿಸಬೇಕಿತ್ತು. ಆ ಕಾರಣಕ್ಕೆ ಇಮ್ಮಿಡಿಯೇಟ್ ಆಗಿ ಒಂದಾದ್ಮೇಲೆ ಒಂದು ಆಕ್ಷನ್ಗಳನ್ನು ಇನಿಷಿಯೇಟ್ ಮಾಡ್ತಾ ಬಂದು ಅದರಲ್ಲಿ ಕಮಿಷನರ್ ಸೇರಿದಂತೆ ಬಾಕಿಯವರ ಏನು ಅಮಾನತ್ ಇರ್ಬೋದು, ಮತ್ತು ಈ ಅಧಿಕಾರಿ ಅಥವಾ ಈ ಒಂದು ಸಂಘಟಕರ ಒಂದು ಬಂಧನ ಇರ್ಬೋದು, ಇದೆಲ್ಲವೂ ಕೂಡ ಪಾರ್ಟ್ ಆಫ್ ದಟ್ ಪಬ್ಲಿಕ್ ನರೇಟಿವ್ ಅನ್ನೋವಂಥ ಒಂದು ಭಾವನೆ ಏನಿದೆ ಜನರಲ್ಲಿ, ಮತ್ತು ಆ ಒಂದು ಭಾವನೆಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ BJP ಕೂಡ ಪ್ರಯತ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲೇ ಬರೀ ಇಲ್ಲಿ ನಡೀತಾರಂಥ 3-4-5 ತನಿಖೆಗಳೇನಿದೆ, ಹ್ಯೂಮನ್ ರೈಟ್ಸು, ಸ್ಟೇಟ್ ಹ್ಯೂಮನ್ ರೈಟ್ಸು, ಮ್ಯಾಜಿಸ್ಟ್ರೇಟು, ಮತ್ತು ಕುರ್ನಾ ಅವ್ರದ್ದು ಮತ್ತೊಂದು CID ಎಲ್ಲ ಒಂದು 3-4 ಅದರ ಜೊತೆಗೆ ಸೆಂಟ್ರಲ್ನಿಂದ ಸೆಂಟ್ರಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಬರ್ತಾ ಇದೆ. ಸೊ ಎಲ್ಲದರ ನಡುವೆ ಪ್ರಕರಣವನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ಪ್ರತಿಪಕ್ಷವಾಗಿ BJP ಕಂಟಿನ್ಯೂ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಸು ಇವ್ರು ಹೇಳ್ತಾರೆ ನೀವು ಕೊಟ್ರ ಅಂಥ ಸಂದರ್ಭಗಳಿಲ್ಲ ಅಂತ. ನೀವು ಆವಾಗ ರಾಜೀನಾಮೆಯನ್ನು ಕೇಳಿದ್ರಿ ತಾನೆ? ಸೊ ಕೇಳಿದ್ದು ಹೌದು ಅನ್ನೋದಾದರೆ ಕೇಳುವಂಥವ್ರಿಗೆ ಕೊಡುವಂಥ ನೈತಿಕತೆ ಕೂಡ ಇರಬೇಕಾಗುತ್ತಲ್ಲ ಅನ್ನೋ ಪ್ರಶ್ನೆಯನ್ನು ಅಫ್ಕೋರ್ಸ್ ಇದಾಗುತ್ತೆ. ಓಕೆ, BJP ಅವರು ಕೊಡಲಿಲ್ಲ, ಕಾಂಗ್ರೆಸ್ ಅವರು ಕೊಡಲಿಲ್ಲ, ಫೈನಲಿ ಬಕರಗಳಾಗಿ ಯಾರು ಜನರು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಸೊ ಈಗ ದಯಾನಂದ ಅವರ ಒಂದು ಮೌನ
ಆ ಮೌನದ ಜೊತೆಗೆ ಈ ಒಂದು ಸರ್ಕಾರದ ಒಂದು ತಂತ್ರಗಾರಿಕೆ, ಆಟ ಅಥವಾ ಮರೆಮಾಚುವಂಥ ಪ್ರಯತ್ನಗಳೇನಿದೆ ಇದೆಲ್ಲ, ಯಾಕಂದ್ರೆ ಅವ್ರು ಇನ್ನೂ CITಗೆ ಹೋಗಿಲ್ಲ, ಏನೂ ಮಾಡಿಲ್ಲ, ಮತ್ತೊಬ್ರು ಹೋಗಿದ್ದಾರೆ. ಸೊ ಹೀಗಾಗಿ ಇದೆಲ್ಲದರ ನಡುವೆ ಆ ಅಧಿಕಾರಿಗಳಿಗೆ ಏನು ಭರವಸೆಯನ್ನು ಕೊಟ್ಟು ಅಮಾನತನ್ನು ಏನಾದರೂ ಮಾಡಿದಾರಾ, ಅಥವಾ ಕಣ್ಣೊರೆಸುವ ತಂತ್ರವಾಗಿ ಏನಾದರೂ ಪಕ್ಕಕ್ಕೆ ಗಮನವನ್ನು ಸೆಳೆಯಲಿಕ್ಕೆ ರೀತಿ ಮಾಡಿದಾರಾ, ಇದು ಆಗಲ್ಲ ಅಂತ ಗೊತ್ತಿದ್ದು ಕೂಡ ಮಾಡಿದಾರಾ, ಆಮೇಲೆ ಇನ್ನೊಂದು ಇಶ್ಯೂ ಬರುತ್ತೆ ಮೀಡಿಯಾಗಳಲ್ಲೂ ಕೂಡ, ಅದು ಇದಾಗುತ್ತೆ, ಮರ್ತೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅನ್ನೋ ಒಂದು ಪ್ರಶ್ನೆಗೆ ಕೆಲವು ದಿನಗಳಲ್ಲಿ ಉತ್ತರ ಸಿಗಬಹುದು. ಓಕೆ ಪಟೇಲ್, ಇಲ್ಲಿ ಕೇಂದ್ರ ಸರ್ಕಾರ ಅಕಸ್ಮಾತ್ ರದ್ದು ಮಾಡಿಬಿಟ್ರೆ, CITಗೆ ಬೇರೆ ವಿಕಾಸ್ ಕುಮಾರ್ ಅವರು ಹೋಗಿದ್ದಾರೆ, ಅಕಸ್ಮಾತ್ ಅಲ್ಲೂ ಕೂಡ ರದ್ದಾಗ್ಬಿಟ್ರೆ ಸಹಜವಾಗಿ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಹಿನ್ನಡೆ ಆದಂತಾಗುತ್ತೆ. ಅದಕ್ಕೂ ಮುಂಚೆನೆ ಇವರೇ ಅಮಾನತು ವಾಪಸ್ ಪಡ್ಕೊಳ್ತಾ ಇದೀವಿ, ಓಕೆ ಅವ್ರು ತಪ್ಪಿಲ್ಲ ಅನ್ನಂಗೆ ಆಗ್ಬಿಟ್ರೆ ಇರುವಂತ ಅಂದ್ರೆ ಬಿಜೆಪಿಗೆ ಸಿಕ್ಕಿದ್ದಂತ ಅಸ್ತ್ರನೂ ಹೋಗ್ಬಿಡುತ್ತೆ ಅಂತ ಆ ಒಂದು ರೀತಿಯಾಗಿ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ? ಈಗ ನೀವು ಒಂದು ವೇಳೆ ಅಮಾನತು ಮಾಡಿದ ವಾಪಸ್ ನಾನು ಸರ್ಕಾರನ ಅಕ್ಯೂಸ್ಡ್ ಆದಂಗೆ ಆಗುತ್ತೆ. ಅತಿ ದೊಡ್ಡ ಮುಜುಗರ ಅತಿ ದೊಡ್ಡ ಮುಜುಗರ ಸರ್ಕಾರಕ್ಕೆ ನಾವು ತಪ್ಪು ಮಾಡಿದೀವಪ್ಪ, ಅವ್ರು ಸರಿ ಮಾಡಿದ್ದಾರೆ ಅನ್ನೋದು ಆಗುತ್ತೆ. ಆಮೇಲೆ ಸದ್ಯ ಈಗ ಕೋರ್ಟು ಕೂಡ ನಿಮಗೆ RCB ಮಾರ್ಕೆಟಿಂಗ್ ಇನ್ಚಾರ್ಜ್ ಇದಾರಲ್ಲ ಅವ್ರಿಗೂ ಕೂಡ ಬೇಲ್ ಕೊಟ್ಟಿದೆ. ಈ ಪ್ರಕರಣ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ನಿಮ್ಗೆ ಈಗಾಗಲೇ ಮೂರು ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು. ನೀವು ಮಾರಲಿಟಿ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ರೆ, ಮಾರಲಿಟಿ ಪಾಲಿಟಿಕ್ಸ್ ಒಂದು 20 ವರ್ಷದಿಂದ ಆಯಿತು. ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಂದ ಹಿಡಿದು ಮೊನ್ನೆ ನಿಮಗೆ ಮುಂಬೈ ದಾಳಿ ಸಂದರ್ಭದಲ್ಲಿ ಅವತ್ತಿನ ಗೃಹ ಸಚಿವರಾಗಿರ್ತಕ್ಕಂಥ UPA ಸರ್ಕಾರ ಶಿವರಾಜ್ ಸಿಂಗ್ ಪಾಟೀಲ್ ರವರು ಅವತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು ಮಾರಲಿಟಿಗೆ. ಅದಾದ ಬಳಿಕ ನೀವು ಅಂಥ ರಾಜೀನಾಮೆಗಳು ನಾವು ಎಲ್ಲೂ ಕಾಣಿಸ್ತಾ ಇಲ್ಲ. ರಾಮಕೃಷ್ಣ ಹೆಗಡೆನೇ ಲಾಸ್ಟ್ ಅನ್ಸುತ್ತೆ ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ಅದು ಲಾಸ್ಟು. ನಿಮಗೆ ಮಾರಲಿಟಿ ಪಾಲಿಟಿಕ್ಸ್ ಹೋಯಿತು. ನೀವು ಮಾರಲಿಟಿ ಪಾಲಿಟಿಕ್ಸ್ ಥರ ಹೋದರೆ ಯಾವ ಸರ್ಕಾರಗಳು ಉಳಿಯಲ್ಲ ಈಗ. ಯಾಕಂದರೆ ಯಾವ ರಾಜಕಾರಣಿಗಳು ಕೂಡ ನೈತಿಕತೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ವ್ಯವಸ್ಥೆ ನಿಮ್ಗೆ ದೇಶಾದ್ಯಂತ ಇಡೀ ವ್ಯವಸ್ಥೆ ಏನಾಗಿದೆ, ಜಾತಿ ವ್ಯವಸ್ಥೆ ಅಧಿಕಾರಿಗಳ ಮಟ್ಟದಲ್ಲಿರುತ್ತೆ, ಭ್ರಷ್ಟಾಚಾರ ತುಂಬಿ ತುಳುಕಿರ್ತಕ್ಕಂಥದ್ದು, ಅಧಿಕಾರಕ್ಕಾಗಿ ಏನೆಲ್ಲ ಬೇಕು ಮಾಡ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಾವು ಅದನ್ನು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೀವು BJP ರಾಜೀನಾಮೆ ಕೇಳಿದರೆ BJP ರಾಜ್ಯಗಳಲ್ಲಿ ಅವ್ರು ಕೊಟ್ರೇನಪ್ಪ ಅಂತ ಇವ್ರು ಪ್ರಶ್ನೆ ಮಾಡ್ತಕ್ಕಂಥ. ಹಾಗಾಗಿ ಯಾವ ರಾಜಕಾರಣಿಗಳು ಕೂಡ ಯಾರ ರಾಜೀನಾಮೆ ಕೇಳ್ತಕ್ಕಂಥ ನೈತಿಕತೆ ಇಲ್ಲ. ಈಗಾಗಲೇ ಕೋರ್ಟ್ ಕೂಡ ಇಂಟರ್ಫಿಯರ್ ಆಗಿರ್ತಕ್ಕಂಥದ್ದು. ಕೋರ್ಟು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಿಗೆ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನರ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡ್ತಿದೆ. ಇನ್ನು CID ವಶೀಕೊಂಡಿರ್ತಕ್ಕಂಥದ್ದು. ಈಗ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಿದೆ. ಇದೇ 19ನೇ ತಾರೀಕೊಳಗೆ ಕೇಂದ್ರ ಸರ್ಕಾರಕ್ಕೆ IPS ಅಧಿಕಾರಿಗಳನ್ನು ಇವ್ರು ಯಾಕೆ ಸಸ್ಪೆಂಡ್ ಮಾಡಿದೆ ಅಂತೇಳಿ ಸಕಾರಣಗಳನ್ನು ಕೊಟ್ಟು ಈಗ ರಿಪೋರ್ಟನ್ನು ರಾಜ್ಯ ಸರ್ಕಾರ DPR ಇಂದ ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಸದ್ಯ ಈಗಾಗಲೇ CITಗೆ IPS ಅಧಿಕಾರಿ ಆಗಿದ್ದಂಥ ವಿಕಾಸ್ ಕೂಡ ಸರ್ಕಾರದ ವಿರುದ್ಧ ಹೋಗಿರ್ತಕ್ಕಂಥದ್ದು. ನಿಮಗೆ RCB ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಸರ್ಕಾರದೇ ತಪ್ಪು ಅಂತೇಳಿ ಹೈಕೋರ್ಟ್ಗೆ ತನ್ನ ಅಫಿಡವಿಟಲ್ಲಿ ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆ ಈಗ ಸದ್ಯದ ಮಟ್ಟಿಗೆ ಸರ್ಕಾರವನ್ನು ಅಕ್ಯೂಸ್ ಮಾಡಿರ್ತಕ್ಕಂಥದ್ದು. ನಿಮಗೆ RCBನೂ ಅಕ್ಯೂಸರು, ಚಿನ್ನಸ್ವಾಮಿ ಅಕ್ಯೂಸರು. ನಿಮಗೆ ಗೊತ್ತಿರಲಿಲ್ಲ, ನಿಮಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂಗೆ ಒಳಗಡೆಯಲ್ಲೂ ಕೂಡ ಒಂದಷ್ಟು ಪ್ರಾಬ್ಲಮ್ಗಳು ಅಲ್ಲಿ ಸ್ಟಾರ್ಟ್ ಆಗಿತ್ತಂತೆ. ನಿಮಗೆ ಅಲ್ಲಿ ಸೆಕ್ರೆಟರಿ, ಪ್ರೆಸಿಡೆಂಟು ಮತ್ತು ಟ್ರೆಜರರು ನಿಮಗೆ ಅವ್ರನ್ನ ಬಂಧಿಸಬೇಡಿ ಅಂತ ಕೋರ್ಟೇ ಹೇಳ್ಬಿಡ್ತು. ಅಲ್ಲಿಗೆ ನಿಮ್ಗೆ ಯಾವ ತನಿಖೆ ಸಾಧ್ಯ? ಕೋರ್ಟೇ ಹೇಳ್ತು ಇವ್ರನ್ನ ಬಂಧಿಸಬೇಡಿ, ಹಂಗೆ ಕರೆದು ವಿಚಾರಣೆಯನ್ನು ಮಾಡಿ ಅಂತ ಹೇಳ್ತು. ಹಾಗಾಗಿ ಇದು ನಾವು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಡೀ ಸಮುದಾಯ ತೋರಿಕೆಗೆ ಪ್ರತಿಭಟನೆ ಮಾಡ್ದಂಗೆ ಆಗ್ತದೆ. ಸರ್ಕಾರದ ಕ್ರಮ ತೋರಿಕೆಗೆ ಈ ದೇಶದ ಅಷ್ಟು ವ್ಯವಸ್ಥೆಗಳು ಯಾವ ರೀತಿ ಇದಾವೆ, ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾವೆ ಮತ್ತು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಿದೆ, ಜನಸಾಮಾನ್ಯರ ಪರವಾಗಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಬಡವನ ಪರವಾಗಿ ಯಾವ ರೀತಿ ನಿರ್ಧಾರ ಮಾಡುತ್ತೆ, ಉಳ್ಳವರ ಪರವಾಗಿ ಯಾವ ರೀತಿ ನಿರ್ಧಾರ ಮಾಡುತ್ತೆ, ಈ ದೇಶದಲ್ಲಿ ಜನಕ್ಕೆ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಅದನ್ನ ನಾವು ಹೇಳಬೇಕಾಗಿಲ್ಲ. ಓಕೆ, ಸಮಯದ ಅಭಾವ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮಧು ಹಾಗೆ ಪಟೇಲ್ರೆ ಇಷ್ಟೊತ್ತಂಗ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.